ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕೆಸೆಟ್ ಅರ್ಹತಾ ಪರೀಕ್ಷೆ 2026ಕ್ಕೆ ಸಂಬಂಧಿಸಿದಂತೆ ನಾವು ಎಕ್ಸಾಮ್ ಪ್ಯಾಟ್ರನ್ ಮತ್ತು ಪರೀಕ್ಷಾ ಮಾದರಿಯ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡೋಣ. ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕೆಸೆಟ್ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ಮೊದಲಿಗೆ ಈ ಪೇಪರ್ ಏನಪ್ಪ ಅಂದ್ರೆ ಅದು ಆಫ್ಲೈನ್ ಮೋಡ್ನಲ್ಲಿ ಇರ್ತಕ್ಕಂಥದ್ದು, ಪೆನ್ ಆ್ಯಂಡ್ ಪೇಪರಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಟೋಟಲ್ 2 ಪೇಪರ್ಗಳು ಇರ್ತವೆ. ಒಂದು ಜನರಲ್ ಪೇಪರ್, ಇನ್ನೊಂದು ಆಪ್ಷನಲ್ ಪೇಪರ್ ಅಂತೇಳಿ. ಒಂದು ಜನರಲ್ ಪೇಪರ್ 50 ಮಾರ್ಕ್ಸಿಗೆ 50 ಪ್ರಶ್ನೆಗಳು ಒಳಗೊಂಡಿರುತ್ತೆ. ಅದೇ ರೀತಿ ಆಪ್ಷನಲ್ ಪೇಪರ್ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಟೋಟಲ್ 300 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದು ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನನ್ನು ಒಳಗೊಂಡಿರ್ತೈತಿ. ಇಲ್ಲಿ ಯಾವುದೇ ರಿಟರ್ನ್ ಇರಲ್ಲ, ಒಟ್ಟು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತೈತಿ. ಅದೇ ರೀತಿಯಾಗಿ ಇದೊಂದು ಮಾರ್ಕಿಂಗ್ ಸ್ಕೀಮ್ ಯಾವ ರೀತಿ ಐತಪ್ಪ ಅಂತಂದ್ರೆ, ಒಂದು ಪ್ರಶ್ನೆಗೆ 2 ಅಂಕಗಳು ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿ ನೆಗೆಟಿವ್ ಇಲ್ಲ. ಅದೇ ರೀತಿಯಾಗಿ ಒಂದು ಹೇಳಿದ್ನಲ್ಲ ನಾನು, ಒಂದು ಪೇಪರ್ ಸ್ಟ್ರಕ್ಚರ್ ಟೇಬಲ್ ನೋಡೋದಾದ್ರೆ ಪೇಪರ್ 1 50 ಪ್ರಶ್ನೆಗಳನ್ನು ಒಳಗೊಂಡಿರ್ತೈತಿ. ಅದು 100 ಮಾರ್ಕ್ಸ್ಗೆ 1 ತಾಸಲ್ಲಿ ಬರೀಬೇಕಾಗುತ್ತೆ. ಅದೇ ರೀತಿಯಾಗಿ ಪೇಪರ್ 2 100 ಕ್ವಶನನ್ನು ಒಳಗೊಂಡಿದ್ದು 200 ಮಾರ್ಕ್ಸ್ಗಳನ್ನು ಒಳಗೊಂಡಿರುತ್ತೆ, 2 ತಾಸು. ಟೋಟಲ್ಲು 150 ಮಾರ್ಕ್ಸ್ಗೆ 150 ಕ್ವಶನ್ಗಳನ್ನು ಏನು ಮಾಡಬೇಕು, 3 ತಾಸೊಳಗೆ ಬರೀಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ, 2 ಪೇಪರ್ ಎಟ್ ಎ ಟೈಮ್ ಕೊಡ್ತಾರೆ. 1 ತಾಸಾಗಿಂದ ಮತ್ತೆ ಕೊಡ್ತಾರೆ ನನಗೇನಿಲ್ಲ. ಪೇಪರ್ 1 ಮತ್ತು ಪೇಪರ್ 2 2 ಎಟ್ ಎ ಟೈಮ್ ಕೊಡ್ತಾರೆ. ಫಸ್ಟ್ನಾಗ ಪೇಪರ್ 1 ಬರೋದು, ಆಮೇಲೆ 1 ತಾಸಾಗಿಂದ ಪೇಪರ್ 2 ಕೊಡ್ತಾರೆ ಅನ್ನೋದೇನಿರಲ್ಲ. ನೀವು ಯಾವ್ದು ಇಷ್ಟ ಆಗುತ್ತೆ, ನೀವು ಸ್ಟಾರ್ಟಿಂಗ್ ನೀವು ಪೇಪರ್ 2 ಬರಿತೀನಿ ಅಂದ್ರೆ ಬರಿಬೋದು, ಪೇಪರ್ 1 ಬರಿತೀನಿ ಅಂದರೂ ಬರಿಬೋದು. ಅಲ್ಲಿ OMR ಶೀಟ್ ಕ್ವಶನ್ ಪೇಪರ್ ಬೇರೆ ಬೇರೆ ಇರ್ತವೆ. ಅವ್ನು ಏನು ಮಾಡ್ತಾರೆ, ಮೊದಲಿಗೆ ಕೊಡ್ತಾರೆ. ನಿಮ್ಗೆ ಯಾವ್ದು ಆಸಕ್ತಿ ಇರುತ್ತೆ, ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ನೀವು ಬರಿಬೇಕಾಗುತ್ತೆ. ಅದೇ ರೀತಿಯಾಗಿ ಮುಂದುವರೆದು ಒಂದು ಸಿಲೆಬಸ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಪೇಪರ್ 1 ಸಬ್ಜೆಕ್ಟ್ನ ಒಂದು ಸಿಲೆಬಸ್ಸನ್ನು ನೋಡೋದಾದ್ರೆ, ಇದು ಏನಪ್ಪ, ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಪೇಪರ್ ಆಗಿರುತ್ತೆ. ಒಟ್ಟು 10 ಚಾಪ್ಟರ್ಗಳನ್ನು ಒಳಗೊಂಡಿರ್ತೈತೆ. ಇದು ಟೀಚಿಂಗ್, ರಿಸರ್ಚ್, ಆಪ್ಟಿಟ್ಯೂಡ್, ರೀಸನಿಂಗ್ ಅಬಿಲಿಟಿ, ಕಂಪ್ರಹೆನ್ಷನ್ ಸಂಬಂಧಪಟ್ಟಂಗೆ ಒಟ್ಟು 10 ಚಾಪ್ಟರ್ ಇರ್ತವೆ. ಆ 10 ಚಾಪ್ಟರ್ ಯಾವ್ಯಾವ ಅನ್ನೋದನ್ನು ನೋಡೋಣ. ಮೊದಲಿಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತೇಳಿ, ಸೆಕೆಂಡು ರಿಸರ್ಚ್ ಆಪ್ಟಿಟ್ಯೂಡ್. ಟೀಚಿಂಗ್ ಆಪ್ಟಿಟ್ಯೂಡ್ ಅಂದರೆ ಬೋಧನಾ ನೈಪುಣ್ಯತೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಬೋಧನೆ ಮಾಡಬೇಕು, ಶಿಕ್ಷಕರ ಬೋಧನೆ ಏನು, ವಿದ್ಯಾರ್ಥಿಗಳ ಕೇಂದ್ರಿತ ಬೋಧನೆ ಏನು, ಮೊದಲಾದ ಬೋಧನಾ ಹಂತಗಳು ಯಾವುವು, ಬೋಧನಾ ಸ್ಕಿಲ್ ಕೌಶಲ್ಯಗಳು ಯಾವುವು ಅನ್ನೋದು 1ನೇ ಚಾಪ್ಟ್ರಲ್ಲಿ ಇರ್ತೈತಿ. ಅದೇ ರೀತಿ 2ನೇ ಚಾಪ್ಟರ್ ಏನು ಮಾಡುತ್ತಪ್ಪ ಅಂತಂದ್ರೆ ರಿಸರ್ಚ್ ಆಪ್ಟಿಟ್ಯೂಡ್ ಅಂತೇಳಿ. ಈ ರಿಸರ್ಚ್ ಆಪ್ಟಿಟ್ಯೂಡ್ ಅಂದರೆ ಸಂಶೋಧನೆಗೆ ಸಂಬಂಧಪಟ್ಟಂಥದ್ದು. ಸಂಶೋಧನಾ ಹಂತಗಳು ಯಾವುವು, ಸಂಶೋಧನಾ ಪ್ರಕಾರಗಳು ಯಾವುವು, ವಿವಿಧ ಸಂಶೋಧಕರು ಯಾರು, ಎಲ್ಲ ವಿಷಯಗಳನ್ನು ಅದು 2ನೇ ಚಾಪ್ಟರ್ ಒಳಗೊಂಡಿರ್ತದೆ. ಇನ್ನು 3ನೇ ಒಂದು ಅಧ್ಯಾಯದೊಳಗೆ ರೀಡಿಂಗ್ ಆ್ಯಂಡ್ ಕಂಪ್ರಹೆನ್ಷನ್ ಅಂತೇಳಿ. ಅಂದ್ರೆ ಇಲ್ಲಿ ನೀವು ಒಂದು ಪಠ್ಯವನ್ನು ಕೊಟ್ಟಿರ್ತೈತಿ. ಆ ಪಠ್ಯ ಕೊಟ್ಟು ಏನು ಮಾಡ್ತಾರೆ, ಕೆಳಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಪಠ್ಯವನ್ನು ಓದಿ ಕೆಳಗೆ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು. ಇದು 3ನೇ ಚಾಪ್ಟರ್ ಇರ್ತದೆ. ಇನ್ನು 4ನೇ ಚಾಪ್ಟರ್ ಒಳಗೆ ಏನಪ್ಪ, ಕಮ್ಯುನಿಕೇಷನ್, ಸಂವಹನ ಸಂಬಂಧಪಟ್ಟಂಗೆ ಅದು 4ನೇ ಚಾಪ್ಟರ್ ಆಗಿರ್ತದೆ. ಇನ್ನು ಇನ್ನೇದ್ದು ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್, ಈ ಗಣಿತ ಸಂಬಂಧಪಟ್ಟಂಗೆ ಲೆಕ್ಕಗಳು ಬಂದಿರ್ತವೆ. ಸೊ ಅವನ್ನ ನೋಡ್ಕೋಬೇಕಾಗುತ್ತೆ. ಅದೇ ರೀತಿಗೆ ಲಾಜಿಕಲ್ ರೀಸನಿಂಗ್ ಅಂತಂದೇಳಿ 6ನೇ ಚಾಪ್ಟ್ರು. ಇನ್ನು ಮುಂದುವರೆದು ಒಂದು 7ನೇ ಚಾಪ್ಟರ್ ಏನು ಐತಪ್ಪ ಅಂತಂದ್ರೆ ಈ ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 8ನೇದ್ದು ಏನಾಯಿತು, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ICT ಸಂಬಂಧಪಟ್ಟಂಗೆ ಕಂಪ್ಯೂಟ್ರ್ನ ಉಗಮ, ಕಂಪ್ಯೂಟ್ರ್ನ ಭಾಗಗಳು, ವಿವಿಧ ಹಂತದ ಒಂದು ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ 9ನೇದ್ದು ಏನೈತಿ, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನ್ಮೆಂಟ್. ಈ ಒಂದು ಸಬ್ಜೆಕ್ಟ್ ಇದರ ಮುಖ್ಯವಾಗಿ ಏನಪ್ಪ ಅಂದರೆ ಅತಿ ಸರಳವಾಗಿರ್ತಕ್ಕಂಥದ್ದು ನಮ್ಮ ಒಂದು ಅಧ್ಯಯನಕ್ಕೆ. ಅಂದರೆ ಈ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ನು ಮತ್ತು
ಪೀಪಲ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನ್ಮೆಂಟ್, ಹೈಯರ್ ಎಜುಕೇಷನ್ ಐತೆ ನೋಡಿರಿ. ಈ 3 ಸಬ್ಜೆಕ್ಟ್ ಒಳಗೆ ಡೈರೆಕ್ಟ್ ಕ್ವಶನ್ ಬರ್ತಾವೆ. ಯಾವುದೇ ಅಪ್ಲೈಡ್ ಬರೋಲ್ಲ, ಅನ್ವಯ ಬರೋಲ್ಲ. ಡಾಟಾ ಇಂಟರ್ಪ್ರಿಟೇಷನ್ನು, ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್ ಇವೇನದಾವಲ್ಲ ಅದ್ರೊಳಗೆ ಸ್ವಲ್ಪ ಅನ್ವಯ ರೂಪದಲ್ಲಿ ಬರ್ತಾವೆ ಪ್ರಶ್ನೆಗಳು. ಆದರೆ ಈ ಒಂದು 3 ಅಧ್ಯಾಯದಲ್ಲಿ, ಈ ಒಂದು 3 ಅಧ್ಯಾಯದೊಳಗೆ ಒಟ್ಟು ಏನಪ್ಪ ಅಪ್ಲೈಡ್ ಬರೋಲ್ಲ, ಡೈರೆಕ್ಟ್ ಬರ್ತೈತಿ. ಅಂದರೆ ಓದಿದ್ವೆಲ್ಲ ನಾವು ಬರ್ತಾವಂತ ಅರ್ಥ. ಹಾಗಾಗಿ ಚೆನ್ನಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಇನ್ನು ಮುಂದುವರೆದು ಪೇಪರ್ 2 ಸಂಬಂಧಪಟ್ಟಂಗೆ ನೋಡೋಣ. ಈ ಪೇಪರ್ 2 ಏನೈತಿ, ಇದು ಸ್ಪೆಸಿಫಿಕ್ ಪೇಪರ, ಸಬ್ಜೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂಥದ್ದು. ಒಟ್ಟು 41 ಸಬ್ಜೆಕ್ಟ್ಗಳು ಇರ್ತವೆ. ಏನಪ್ಪ, ಒಟ್ಟು 41 ಸಬ್ಜೆಕ್ಟ್ಗಳು ಇರ್ತವೆ. ಹಿಸ್ಟ್ರಿ, ಸೋಷಿಯಾಲಜಿ, ಕನ್ನಡ, ಇಂಗ್ಲೀಷು, ಜಿಯೋಗ್ರಫಿ ಮತ್ತು ರಾಜ್ಯಶಾಸ್ತ್ರ ಮೊದಲಾದ ಒಟ್ಟು 41 ಸಬ್ಜೆಕ್ಟ್ಗೆ ಇರ್ತಕ್ಕಂಥದ್ದು. ಆಯಾ ಆಪ್ಷನಲ್ ಏನು ಆಪ್ಷನಲ್ ಮಾಡಿರ್ತಾರಲ್ಲ ಆಯಾ ಆಪ್ಷನಲ್ ಸಂಬಂಧಪಟ್ಟಂಥ ಪೇಪರ್ ಆಗಿರ್ತದೆ. ಅದೇ ರೀತಿಯಾಗಿ ಈ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂತಂದು ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಈ ಜನ್ರಲ್ಲ 48%, OBC SC ST 35% ಮಾರ್ಕ್ಸ್ ಏನು ಮಾಡ್ತಾರೆ, ಅವರು ಕ್ವಾಲಿಫೈಯಿಂಗ್ ಮಾಡ್ಕೊತಾರೆ. ಅವು ಆಯಾ ವರ್ಷದ ಕಟ್ ಆಫ್ ಮೇಲೆ ನಿಂತ್ಕೊಂಡಿರ್ತೈತಿ, ಏನು ಜಾಸ್ತಿ ಏನು ಇದು ಮಾಡ್ಕೊಂಡಂಗೆ ಎಲ್ಲ. ಸೊ ಇದಿಷ್ಟು ಆಗಿತ್ತು ಕೆಸೆಟ್ನ ಒಂದು ಎಕ್ಸಾಮ್ ಪ್ಯಾಟ್ರನ್ ಅಂತೇಳಿ. ಕೆಸೆಟ್ ಎಕ್ಸಾಮ್ ಪ್ಯಾಟ್ರನು ಮತ್ತು UGC ನೆಟ್ ಪ್ಯಾಟ್ರನ್ ಏನಾಗುತ್ತೆ, ಎರಡು ಒಂದೇ ಇರ್ತೈತೆ. ಹಾಗಾಗಿ ನೋಡಿರಿ, ಸಾಧ್ಯವಾದಷ್ಟು ಈ ಒಂದು ಕ್ಲಾಸ್ ಒಳಗೆ ಏನಿದು ಮಾಡಿಲ್ಲ, ಸ್ಕ್ರೀನ್ಶಾಟ್ ತಗೋರಿ. ಇಲ್ಲಾಂದ್ರೆ KE ಬೋರ್ಡ್ಗೆ ನೀವು ವಿಸಿಟ್ ಕೊಟ್ಟು ಕೆಸೆಟ್ KE ಅಂತಂದು ಹೊಡಿತಂದ್ರೆ ಅಲ್ಲೆಲ್ಲ ಕೆಸೆಟ್ ಸಂಬಂಧಪಟ್ಟಂಗೆ ನೋಟಿಫಿಕೇಷನ್ನು, ಕೀ ಆನ್ಸರ್ ಇರ್ಬೋದು, ಅಡ್ಮಿಟ್ ಕಾರ್ಡ್ ಇರ್ಬೋದು, ಸಿಲೆಬಸ್ ಇರ್ಬೋದು, ಎಲ್ಲ ಡಿಸ್ಪ್ಲೇ ಆಗ್ತದೆ. ನಿಮ್ಗೇನು ಬೇಕಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಆದಷ್ಟು ತಮ್ಮ ಒಂದು ಅಭ್ಯಾಸವನ್ನು ಚುರುಕುಗೊಳಿಸ್ರಿ. ಈ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಒಳಗೆ ಈ ಎಕ್ಸಾಮ್ ನಡೀತಕ್ಕಂಥದ್ದು. ಸೆಪ್ಟೆಂಬರ್ ಒಳಗೆ ಕಾಲ್ಫಾರ್ಮ್ ಅಪ್ಲಿಕೇಶನ್ ಕರೀತಾರೆ, ಡಿಸೆಂಬರ್ ಅಥವಾ ಜನವರಿ ಒಳಗೆ ಎಕ್ಸಾಮ್ ಇರ್ತೈತಿ. ಇದಿಷ್ಟು ಕೆಸೆಟ್ ಎಕ್ಸಾಮ್ ಪ್ಯಾಟ್ರನ್ ಸಂಬಂಧಪಟ್ಟಂಥ ವಿಷಯವಾಗಿತ್ತು. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.